ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಭಾರ್ಗವಿ LLB ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಇಲ್ಲಿ ಬೃಂದ ಹಾಗೆ ಶಕ್ತಿ ಪ್ರಸಾದ್ ಪ್ಲಾನ್ ಪ್ರಕಾರ ಎಂಗೇಜ್ಮೆಂಟ್ನ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರೋದು ನೋಡಿ JPಗಂತೂ ತುಂಬ ಶಾಕ್ ಆಗುತ್ತೆ. ಏನು ಶಕ್ತಿ, ಇಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡಿಬಿಟ್ಟಿದ್ದೀರಾ, ಏನು ನನಗೆ ಹೇಳಲೇ ಇಲ್ವಲ್ಲ, ಇವತ್ತು ನಿಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಅಂತೆ, ನನಗೆ ನಿರ್ಮಲಾ ಹೇಳಿದ್ಲು ಅಂತ JP ಹೇಳ್ತಾರೆ. ಹೇಳಿದ್ನಲ್ಲ JP, ಎಲ್ರಿಗೂ ಸರ್ಪ್ರೈಸ್ ಕೊಡಬೇಕು ಅಂತಾನೆ ತಾನೇ, ನಾನು ಮುಂಚೆನೇ ನಿಮಗೆ ಯಾರಿಗೂ ಹೇಳಿಲ್ಲ. ವೆಲ್ ಕಂಗ್ರ್ಯಾಚುಲೇಷನ್ ಅರ್ಜುನ್ ಅಂತ ಶಕ್ತಿ ಪ್ರಸಾದ್ ಅರ್ಜುನ್ಗೆ ಶೇಕ್ ಹ್ಯಾಂಡ್ ಕೊಡ್ತಾರೆ. ಈ ಕಡೆ ಅರ್ಜುನ್ ಕೂಡ ಶಕ್ತಿ ಪ್ರಸಾದ್ಗೆ ಶೇಕ್ ಹ್ಯಾಂಡ್ ಕೊಡ್ತಾರೆ. ಇವನು ಏನು ಗನಂದಾರಿ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ಇವನನ್ನ ಕಂಗ್ರ್ಯಾಚುಲೇಟ್ ಮಾಡ್ತಿದ್ಯಾ ಅಂತ JP ಶಕ್ತಿ ಪ್ರಸಾದ್ ಹೇಳ್ತಾರೆ. ಮಾಡಿದ್ದಾನಲ್ಲಪ್ಪ, ನನ್ನ ಮಗಳು ಮನಸ್ಸನ್ನು ಕದಿಯೋ ಕೆಲಸ ಮಾಡಿದ್ದಾನೆ ನಿನ್ನ ಮಗ, ಅದಕ್ಕೆ ನಾನು ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕಲ್ಲ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ. ಆಗ JP ಮನೆಯವ್ರಿಗಂತೂ ಶಕ್ತಿ ಮಾತನ್ನು ಕೇಳಿ, ನಾನೀಗ ಒಂದು ವಿಷಯ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಇಲ್ಲಿ ಶಕ್ತಿ ಹೇಳ್ತಾ, ಏನದು ಅಂತ JP ಕೇಳ್ತಾರೆ. ನಿನಗೆ ಇನ್ಫಾರ್ಮ್ ಮಾಡಲಿಲ್ಲ ಅಂತ, ನೀನಂತೂ ಬೇಜಾರು ಮಾಡ್ಕೋಬೇಡ JP, ಇವತ್ತೇ ಇಲ್ಲೇ ವಂದನ ಹಾಗೂ ಅರ್ಜುನ್ ಎಂಗೇಜ್ಮೆಂಟ್ ಮಾಡ್ತಿದ್ದೀನಿ ಅಂತ ಶಕ್ತಿ ಪ್ರಸಾದ್ ಹೇಳ್ಬಿಡ್ತಾನೆ. ಅರ್ಜುನ್ಗಂತೂ ಶಕ್ತಿ ಪ್ರಸಾದ್ ಮಾತು ಕೇಳಿ ತುಂಬ ಶಾಕ್ ಆಗುತ್ತೆ. ಖುಷಿಯಾಗಿರುತ್ತೆ. ಹೌದಲ್ವಾ ಶಕ್ತಿ, ನೀನು ಒಂದು ಮಾತು ಹೇಳಿದರೆ ನಾನು ಏನಾದರೂ ಪ್ರಿಪ್ರೇಷನ್ ಮಾಡ್ಕೋಬೋದಾಗಿತ್ತಲ್ಲ, ನನಗೆ ಎಂಗೇಜ್ಮೆಂಟ್ ಮಾಡ್ತಿರೋದು ನನಗೇನು ಪ್ರಾಬ್ಲಮ್ ಇಲ್ಲ ಅಂತ JP ಹೇಳ್ತಾರೆ. ಹಾಂ JP, ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಗೊತ್ತಿತ್ತು, ಆದರೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ ಕಣೋ ಅಂತ ಇಲ್ಲಿ ಶಕ್ತಿ ಪ್ರಸಾದ್ JPಗೆ ಹೇಳ್ತಿರ್ತಾರೆ. JPಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ. ಆದರೂ ಶಕ್ತಿ ಹಣ ಒಂದೇ ಒಂದು ದಿನದಲ್ಲಿ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಸಿದಿರಿ, ಒಳ್ಳೆ ಸರ್ಪ್ರೈಸ್ ಕೊಡ್ತಿದ್ದೀರಾ ಬಿಡಿ ಅಂತ ಸಾಕ್ಷಿ ಹೇಳ್ತಾರೆ. ಮೇಲಿಂದ ಮೇಲೆ ಏನೋ ಕಹಿ ಘಟನೆಗಳು ನಮ್ಮ ಜೀವನದಲ್ಲೆಲ್ಲ ನಡೀತಾನೇ ಇತ್ತು, ಆದ್ದರಿಂದ ಮದುವೆ ಡಿಲೇ ಆಗ್ತಿದೆ ಅಂತ ಹೇಳಿ ನನ್ನ ಮಗಳು ತುಂಬ ನೊಂದ್ಕೊಂಡು, ಹೇಗೋ ಇನ್ನು ಸ್ವಲ್ಪ ದಿನದಲ್ಲಿ ಮದುವೆ ಮಾಡೇ ಬಿಡ್ತೀವಿ, ನಮ್ಮ ಖುಷಿಗೋಸ್ಕರ ಎಂಗೇಜ್ಮೆಂಟ್ ಮಾಡೇ ಬಿಡೋಣ ಅಂತ ಹೇಳಿ ಈ ನಿರ್ಧಾರ ತಗೊಂಡೆ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ. ಅರ್ಜುನ್ಗಂತೂ ಶಕ್ತಿ ಪ್ರಸಾದ್ ಮಾತು ಕೇಳಿ ತುಂಬ ಬೇಜಾರಾಗುತ್ತೆ. ಅರ್ಜುನ್ ಎಂಗೇಜ್ಮೆಂಟ್ ಬೇಡ, ನೇರ ಮದುವೆನೇ ಆಗೋಣ ಅಂತ ನೀನು ಹೇಳ್ತಿದ್ದಂತೆ JP ನನಗೆಲ್ಲ ಹೇಳ್ತಾ ಇದ್ರು, ಅರ್ಜುನ್ ನಮ್ಮ ಖುಷಿಗೋಸ್ಕರ ನೀನು ಎಂಗೇಜ್ಮೆಂಟ್ ಆಗು, ಹೇಗಿದ್ರೂ ಮದುವೆ ಆಗ್ತಿದ್ದೀರಲ್ಲ ಅಂತ ಶಕ್ತಿ ಪ್ರಸಾದ್ ಅರ್ಜುನ್ಗೆ ಹೇಳ್ತಾರೆ. ಸರಿ ಆಯಿತು, ಹೋಗಿ ರೆಡಿ ಆಗಿಬಿಟ್ಟು ಅರ್ಜುನ್ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ. ಆಮೇಲೆ ಇಲ್ಲಿ ಸರಿ ಅಂಕಲ್ ಅಂತ ಅರ್ಜುನ್ ಹೇಳ್ತಾರೆ. ಏನು ಅರ್ಜುನ್, ಈಗಲೂ ಅಂಕಲ್ ಅಂತ ಹೇಳ್ತೀಯಲ್ಲ, ಇವತ್ತು ನಿನ್ನ ಎಂಗೇಜ್ಮೆಂಟು ಅಲ್ವಾ, ಮಾವ ಅಂತ ಕರಿಬಹುದಲ್ವಾ, ಅದೂ ನಾನೇ ಹೇಳ್ಕೊಡ್ಬೇಕು ಅಂತ ಕಾಮನ್ ಸೆನ್ಸ್ ನಿಮ್ಗಿಲ್ವಾ ಅಂತ JP ಅರ್ಜುನ್ಗೆ ಬೈತಾರೆ. JP, ನನ್ನ ಮುಂದೆನೇ ನನ್ನ ಅಳಿಯನ್ನ ಈ ಥರ ಎಲ್ಲ ಬೈಬೇಡ, ನನ್ನ ಅಳಿಯನ್ಗೆ ಯಾರೂ ಬೈಯಂಗಿಲ್ಲ ಅಂತ JPಗೆ ಹೇಳಿ ತಮಾಷೆ ಮಾಡ್ತಿರ್ತಾರೆ. ಸರಿ ಕಣಪ್ಪ, ನಿನ್ನ ಅಳಿಯನ್ನ ನೀನೇ ನೋಡ್ಕೋ, ನಾನಂತೂ ಮಾತಾಡೋಕ್ಕೆ ಬರಲ್ಲ ಅಂತ JP ಹೇಳ್ತಾರೆ. JP ಮಾತು ಕೇಳಿ ಎಲ್ಲರೂ ಖುಷಿಯಿಂದ ನಗ್ತಿರ್ತಾರೆ. ಆಗ ಭಾರ್ಗವಿ ಅವರ ಮನೆಗೆ ಬ್ರೋಕರ್ ಹೋಗಿ ಈ ಥರ ಗಂಡು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅನ್ನಪೂರ್ಣ ಅವರಿಗಂತೂ ಭಾರ್ಗವಿನ ಮೊದಲು ಮದುವೆ ಮಾಡಿ ಕಳಿಸಿದ್ರೆ ಸಾಕು ಅಂತ ನಿರ್ಧಾರ ಮಾಡಿರ್ತಾರೆ. ಸರಿ ಬ್ರೋಕರ್ ಅಂತ ಹೇಳಿ ಅನ್ನಪೂರ್ಣ ಒಪ್ಪಿರ್ತಾರೆ. ಇದೇ ಪ್ರಕಾರ ಇಲ್ಲಿ ಕೊನೆಗೂ ಭಾರ್ಗವಿ ನೋಡೋಕ್ಕೆ ಗಂಡಿನ ಮನೆಯವರು ಬರ್ತಾರೆ. ಭಾರ್ಗವಿಗಂತೂ ಹೇಳ್ದೆ ಮನಸ್ಸಿನಲ್ಲೇ ಚೆನ್ನಾಗಿ ರೆಡಿಯಾಗಿ ಗಂಡಿನ ಕಡೆಯವ್ರಿಗೆ ಜ್ಯೂಸ್ ಕೊಡೋಕ್ಕೆ ಅಂತ ಬರ್ತಾರೆ. ಹಾಗೆ ಜ್ಯೂಸ್ ಕೊಡಬೇಕಾದ್ರೆ ಭಾರ್ಗವಿ ನೋಡಿ ಗಂಡಿನ ಮನೆಯವರು ಭಾರ್ಗವಿನ ಸೊಸೆ ಮಾಡ್ಕೋಬೇಕು ಅಂತ ಹೇಳಿ ಒಪ್ಕೊಳ್ತಾರೆ. ಏಕೆಂದರೆ ಇಲ್ಲಿ ಬ್ರೋಕರ್ನ ಕಳಿಸಿರೋದು ಬೃಂದ ಅವರೇ ಆಗಿರುತ್ತಾರೆ. ಇಲ್ಲಿ ಭಾರ್ಗವಿ ಗಂಡನ ಮನೆಯವರು ಒಪ್ಪಿಕೊಳ್ತಾರೆ. ಇಲ್ಲಿ ಭಾರ್ಗವಿ ಒಂದು ಷರತ್ತು ಹೇಳ್ತಾರೆ, ನಾನು ಹುಡುಗನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಭಾರ್ಗವಿ ಹೇಳ್ತಾರೆ. ಇಲ್ಲಿ ಭಾರ್ಗವಿ, ನೀವೇನು ಮಾತಾಡಬೇಕು ಅಂತ ಅನ್ನಪೂರ್ಣ ಹೇಳ್ತಿದ್ರು. ಅಮ್ಮ, ನಾನು ಮೊದಲೇನೆ ಹೇಳಿದ್ದೀನಿ, ನಾನು ಸ್ವಲ್ಪ ಮಾತಾಡಬೇಕು ಅಂತ ಭಾರ್ಗವಿ ಹೇಳ್ತಾರೆ. ನನಗೆ ಅವ್ರ ಜೊತೆ ಮಾತಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ
ಬಂದಿರೋ ಹುಡುಗನ್ಗೆ ಹೇಳ್ತಾರೆ. ಆಮೇಲೆ ಇಲ್ಲಿ ಭಾರ್ಗವಿ ಹಾಗೂ ಹುಡುಗನ್ನ ಮಾತಾಡೋಕ್ಕೆ ಮನೆಯ ಮೇಲೆ ಟೆರೆಸ್ ಮೇಲೆ ಹೋಗ್ತಾರೆ. ಈ ಕಡೆ ಅರ್ಜುನ್ ಹಾಗೂ ಚೆನ್ನಾಗಿ ರೆಡಿಯಾಗಿ ಸ್ಟೇಜ್ ಮೇಲೆ ನಿಂತಿರ್ತಾರೆ. ಇಲ್ಲಿಗೆ ಅಂತರ್ಪಟ ಟೀಮ್ ಬರುತ್ತೆ. ಆದರೆ ಆರಾಧನಾ ಹಾಗೂ ಸುಶಾಂತ್ ಅರ್ಜುನ್ ಎಂಗೇಜ್ಮೆಂಟ್ಗೆ ಇಲ್ಲಿ ಬಂದಿರ್ತಾರೆ. ಇಲ್ಲಿ ಸ್ಟೇಜ್ ಮೇಲೆ ವಂದನಾ ಹಾಗೂ ಅರ್ಜುನ್ ಇನ್ನೇನು ಎಂಗೇಜ್ಮೆಂಟ್ಗೆ ನಿಂತಿರ್ತಾರೆ. ಈ ಕಡೆ ಇಬ್ರು ನೋಡಿ JP ಮನೆಯವ್ರಿಗಂತೂ ತುಂಬ ಖುಷಿಯಾಗಿರುತ್ತೆ. ಸ್ವತಃ ಆರಾಧನಾ ಅವರೇ ಹೋಗಿ ಹಾರ ಕೂಡ ಆ ಕಡೆ ವಂದನಗಂತೂ ತುಂಬ ಖುಷಿಯಿಂದ ಇಲ್ಲಿ ಅರ್ಜುನ್ಗೆ ಸ್ವತಃ ಆರಾಧನಾ ಅವರೇ ಹೋಗಿ ಹಾರನ್ನ ಕೊಡೋಕೆ ಹೋಗ್ತಾರೆ. ಹಾರ ಹಾಕ್ತಾ ಇರ್ತಾರೆ. ಇಲ್ಲಿ ಅರ್ಜುನ್ ಅವರು ಮಾತ್ರ ಹಾರ ಹಾಕದೆ ಕೈಯಲ್ಲೇ ಹಾಗೆ ಇಟ್ಕೊಂಡಿರ್ತಾರೆ. ಅರ್ಜುನ್ ಹಾರ ಹಾಕು ಅಂತ ಇಲ್ಲಿ ವಂದನಾ ಅರ್ಜುನ್ಗೆ ಹೇಳ್ತಿರ್ತಾರೆ. ಅರ್ಜುನ್ ಹಾರ ಹಾಕು ಅಂತ ಇಲ್ಲಿ ವಂದನಾ ಅರ್ಜುನ್ಗೆ ಹೇಳ್ತಿದ್ರೆ ಅರ್ಜುನ್ ಮಾತ್ರ ಟಗರು ಪುಟ್ಟಿನೇ ಭಾರ್ಗವಿ ನೆನೆಸ್ಕೊಂಡು ಬೇಜಾರು ಮಾಡ್ಕೊಡ್ತಾ ಇರ್ತಾರೆ. ಇಲ್ಲಿ ಇದನ್ನೆಲ್ಲ ಆರಾಧನಾ ಹಾಗೂ ಸುಶಾಂತ್ ನೋಡ್ತಾ ಇರ್ತಾರೆ. ಈ ಕಡೆ ಸುಶಾಂತ್ ಅವರು ಅರ್ಜುನ್ ಜೊತೆ ಮಾತಾಡ್ತಿರ್ತಾರೆ. ಯಾಕೆ ಈ ಥರ ನಿಂತಿದ್ದಾರೆ, ನಿಮಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ವಾ ಅಂತ ಈ ಕಡೆ ಸುಶಾಂತ್ ಅರ್ಜುನ್ ಕೇಳ್ತಿದ್ರೆ ಆ ಕಡೆ ಆರಾಧನಾ ಅವರು ಭಾರ್ಗವಿಗೆ ಕಾಲ್ ಮಾಡ್ತಾರೆ. ನಿಮಗೆ ಅರ್ಜುನ್ ಅಂದರೆ ಇಷ್ಟನಾ ಅಂತ ಇಲ್ಲಿ ಆರಾಧನಾ ಭಾರ್ಗವಿಗೆ ಕೇಳ್ಬಿಡ್ತಾರೆ. ಭಾರ್ಗವಿಗಂತೂ ತುಂಬ ಶಾಕ್ ಆಗುತ್ತೆ. ಭಾರ್ಗವಿ ಮಾತ್ರ ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ. ಈ ಕಡೆ ಭಾರ್ಗವಿ ನೋಡೋಕ್ಕೆ ಬಂದಿರೋ ಗಂಡು ಮಾತ್ರ ಇಲ್ಲಿ ಮಾತಾಡೋಕ್ಕೆ ಅಂತ ಕರೆದು ಫೋನ್ಗೆ ಮಾತಾಡ್ಕೊಂಡು ನಿಂತಿದ್ದಾಳೆ ಅಂತ ಹೇಳಿ ಭಾರ್ಗವಿ ನೋಡಿಕೊಂಡು ತುಂಬ ಕೋಪ ಮಾಡ್ಕೊತಿರ್ತಾರೆ. ಭಾರ್ಗವಿ ಮಾತ್ರ ಏನು